ಇವಾಗ ಡಯಾಬಿಟೀಸ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ನಾವು ನೋಡೋದಾದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ನೋಡೋದು ಸರ್ ಇವಾಗಿನ ಒಂದು ಪರಿಸ್ಥಿತಿಲಿ ಡಯಾಬಿಟೀಸ್ ಆಗಿರ್ಬೋದು, ಏನಂತ ಹೇಳಿದ್ರೆ BP ಆಗಿರ್ಬೋದು, ನೀವು ಹೇಳಿದ್ರೆ ಹೈಪರ್ ಟೆನ್ಷನ್ ಆಗಿರ್ಬೋದು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜನಕ್ಕೆ ಬೇಕಾಗಿರೋದು ಫಸ್ಟ್ ಅವೇರ್ನೆಸ್ನ ನೀವು ಯಾವ ರೀತಿ ಇಲ್ಲಿನ ಜನಕ್ಕೆ ಯಾವ ರೀತಿ ನೀವು ಓರಿಯೆಂಟೇಷನ್ ಕ್ಲಾಸಸ್ ತಗೋತಿದ್ರಾ ಅಥವಾ ಯಾವ ರೀತಿ ಮಾಡಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಿ ಸರ್? ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ನಾನು ಸ್ಟಾರ್ಟಿಂಗ್ ಬಂದಾಗ ನಾನು ICU ಮಾಡಿದೆ ಮೇಡಮ್. ವಾತ್ಸಲ್ಯ ಆಸ್ಪತ್ರೆ ಅಂತಿತ್ತು ಅಲ್ಲಿ ಶಿವಮೊಗ್ಗದಲ್ಲೇ ನಂಜಪ್ಪ ಹಾಸ್ಪಿಟಲ್ ಬಿಟ್ಟು ಬೇರೆ ಇನ್ಯಾವುದು ICU ಇರಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಬಂದು ನಾವು ICU ಮಾಡೋದು. ICU ಒಂದು 10 ರಿಂದ 15 ಬೆಡ್ ಏನೋ ICU ಮಾಡೋದು. ಅಲ್ಲೇ ಅಂದರೆ ICU ಬರೋಕ್ಕೆ ಸ್ಟಾರ್ಟ್ ಮುಂಚೆ ಎಲ್ಲ ಪೇಷಂಟ್ಸ್ ಡೈರೆಕ್ಟ್ KMCಗೆ ಹೋಗ್ಬಿಡ್ತಿದ್ರು, ಮಣಿಪಾಲ್ಗೆ ಹೋಗ್ತಿದ್ರು. ಸ್ವಲ್ಪ ಜನ ಪೇಷಂಟ್ ಇಲ್ಲೇ ಇದ್ದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದ್ರು. ಅವಾಗ ನಮ್ಮ ಇಂಟ್ರೆಸ್ಟ್ ICU ಇತ್ತು. ಇಂಟೆನ್ಸಿವ್ ಕೇರ್ ಯೂನಿಟ್ ಅಂದರೆ ಹಾವು ಕಚ್ಚೋದು, ವಿಷ ಕುಡಿಯೋದು, ಜ್ವರದಿಂದ ತೊಂದರೆ ಆಗೋದು, ಸೆಪ್ಸಿಸ್ಸು, ಇಂಥ ಕಾಯಿಲೆಗಳನ್ನ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಮಾಡೋದು. ಒಳ್ಳೆ ರಿಸಲ್ಟ್ ಕೂಡ ನಮಗೆ ಸಿಗ್ತಾ ಇತ್ತು. ಅಂದರೆ ಹೆಂಗೆ ಅಂದರೆ ಆಲ್ಮೋಸ್ಟ್ ಜೀವ ಉಳಿಸಿದ್ದು ಖುಷಿ ಇರ್ತಿತ್ತು ಮೇಡಮ್ ನಮಗೆ. ಹಾವು ಕಚ್ಚಿ ಬರ್ತಾರೆ, ಇನ್ನೇನು ಸಾಯ್ತಾ ಇದ್ದಾನೆ ಅನ್ನುವಾಗ ನಾವು ಒಂದು ವೆಂಟಿಲೇಟರ್ಗೆ ಹಾಕೋದು, ಜೀವ ಉಳಿಸೋದು, ಆ ಥರ ಎಲ್ಲ